ನಮ್ಮ ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ ಸರ್. ಇವತ್ತು ಶಿವಮೊಗ್ಗಕ್ಕೆ ಬಂದು ಪ್ರಧಾನಿಗಳನ್ನ ಭೇಟಿಯನ್ನ ಮಾಡಿದ್ರಿ, ತಾವು ಏನು ಹೇಳಿದ್ರು ಸರ್ ಪ್ರಧಾನಿಗಳು? ಇಲ್ಲ, ಪ್ರಧಾನಮಂತ್ರಿಗಳು ನನ್ನನ್ನು ಏನು ಡಾಕ್ಟ್ರೇ ಚೆನ್ನಾಗಿದ್ದೀರಾ, ಸೊ ನೀವು ಕಂಟೆಸ್ಟ್ ಮಾಡ್ತಾ ಇರೋದು ಒಳ್ಳೇದು, ನಿಮಗೆ ಶುಭವಾಗಲಿ ಅಂತ ಹೇಳಿದರು. ಶಿವಮೊಗ್ಗಕ್ಕೆ ಬಂದು ಭೇಟಿ ಮಾಡುವಂಥದ್ದು ಏನಿತ್ತು? ಇಲ್ಲ, ನಾನೇನಾಯಿತು ಇವತ್ತು ಬೆಳಿಗ್ಗೆ ನಾವು ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು BY ವಿಜೇಂದ್ರ ಅವ್ರನ್ನ ಭೇಟಿ ಮಾಡಿ ಅಧಿಕೃತವಾಗಿ ಪಕ್ಷಕ್ಕೆ ಸೇರಿಕೊಂಡೆ ನಾನು. ಅಂದರೆ ಅದು ಫಾರ್ಮಾಲಿಟೀಸ್ ಎಲ್ಲ ಆಗಿತ್ತು, ಬಟ್ ಇವತ್ತು ಏನೋ ನಮ್ಮ ಮನೆಯವರು ಶುಭ ದಿನ ಅಂತ ಅಂದರು, ಶುಭಗಳಿಗೆ ಅಂದರು. ಆಯಿತು, ಯಾಕೆಂದರೆ ಇವತ್ತು ಬೆಂಗಳೂರಲ್ಲೇ ಸೇರುವ ಪ್ಲ್ಯಾನ್ ಇತ್ತು ಮೊದಲು. ಯಾಕೆಂದರೆ ಬೆಂಗಳೂರಲ್ಲಿ ಇವರು ಇಲ್ವಲ್ಲ, ಇವತ್ತು ಯಡಿಯೂರಪ್ಪನವರು ಇಲ್ಲ, ವಿಜೇಂದ್ರ ಅವರು ಇಲ್ಲ. ಹಾಗಾಗಿ ಆ ಕಾರಣಕ್ಕಾಗಿ ಬಂದ್ವಿ. ಕಾಕತಾಳೀಯ ಇವತ್ತೇ ಪ್ರಧಾನಮಂತ್ರಿಯವರ ಇದು ಪ್ರಚಾರ ಸಭೆ ಇತ್ತು, ಹಾಗಾಗಿ ಭಾಗವಹಿಸ್ತೀವಿ. ಗ್ರಾಮಾಂತರದ ಸ್ಪರ್ಧೆ ಮಾಡಿದಿರಿ, ಪ್ರಚಾರಕ್ಕೆಲ್ಲ ಬರ್ತೀನಿ ಅಂತ ಹೇಳಿದಾರೆ ಸರ್ ಪ್ರಧಾನಮಂತ್ರಿಗಳು. ಏನು ಹೇಳಿದ್ರು ಸರ್? ಕಿವಿ ಮಾತು ಏನು ಹೇಳಿದ್ರು ಸರ್? ಅಲ್ಲ, ಧೈರ್ಯವಾಗಿರಿ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ನಿಮಗೆ ಶುಭ ಆಗುತ್ತೆ ಅಂತ ಹೇಳಿದರು. ಇಷ್ಟೆಲ್ಲ ನೋಡಿದ್ರಿ ಪ್ರಧಾನಮಂತ್ರಿಗಳದು ಈ ಕಡೆ ಎಲ್ಲ ಓಡಾಟ ನೋಡಿ, ನಿಮ್ಗೆ ಏನು ಅನಿಸ್ತಿದೆ ಸರ್ ಈಗ ಪಾರ್ಟಿಯಿಂದ ಸ್ಪರ್ಧೆ ಮಾಡ್ತಿರುವಂಥ ವಿಚಾರದಲ್ಲಿ? ಇಲ್ಲ, ನನಗೆ ಈಗ ಆತ್ಮವಿಶ್ವಾಸ ಪ್ರತಿ ದಿನೇ ಇದು ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಮತ್ತು ಕಾರ್ಯಕರ್ತರಲ್ಲೂ ಕೂಡ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಯಾಕೆಂದರೆ ಆತ್ಮವಿಶ್ವಾಸನೇ ಒಂದು ಸೂಪರ್ ಪವರ್ ಇದ್ದಂಗೆ. ಯಾಕೆಂದರೆ ನಾವು ಏನೇ ಮಾಡಲಿ, ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ನಮ್ಮ ಮತದಾರರಲ್ಲಿ ಆತ್ಮವಿಶ್ವಾಸ ಬಂದರೆ ಅದು ಆನೆ ಬಲ ಇದ್ದಂಗೆ. ಗೆಲ್ತೀರಿ ಸರ್ ಗ್ರಾಮಾಂತರದಿಂದ? ಗೆಲ್ಲೋ ವಿಶ್ವಾಸ ಇದೆ ಪ್ರಧಾನಮಂತ್ರಿಗಳ ಶಕ್ತಿಯಿಂದ? 100%. ಶಿವಮೊಗ್ಗಕ್ಕೆ ಬಂದು ಭೇಟಿ ಮಾಡುವಂಥದ್ದು ಏನಿತ್ತು? ಇಲ್ಲ, ನಾನೇನಾಯಿತು ಇವತ್ತು ಬೆಳಿಗ್ಗೆ ನಾವು ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು BY ವಿಜೇಂದ್ರ ಅವ್ರನ್ನ ಭೇಟಿ ಮಾಡಿ ಅಧಿಕೃತವಾಗಿ ಪಕ್ಷಕ್ಕೆ ಸೇರಿಕೊಂಡೆ ನಾನು. ಅಂದರೆ ಅದು ಫಾರ್ಮಾಲಿಟೀಸ್ ಎಲ್ಲ ಆಗಿತ್ತು, ಬಟ್ ಇವತ್ತು ಏನೋ ನಮ್ಮ ಮನೆಯವರು ಶುಭ ದಿನ ಅಂತ ಅಂದರು, ಶುಭಗಳಿಗೆ ಅಂದರು. ಆಯಿತು, ಯಾಕೆಂದರೆ ಇವತ್ತು ಬೆಂಗಳೂರಲ್ಲೇ ಸೇರುವ ಪ್ಲ್ಯಾನ್ ಇತ್ತು ಮೊದಲು. ಯಾಕೆಂದರೆ ಬೆಂಗಳೂರಲ್ಲಿ ಇವರು ಇಲ್ವಲ್ಲ, ಇವತ್ತು ಯಡಿಯೂರಪ್ಪನವರು ಇಲ್ಲ, ವಿಜೇಂದ್ರ ಅವರು ಇಲ್ಲ. ಹಾಗಾಗಿ ಆ ಕಾರಣಕ್ಕಾಗಿ ಬಂದ್ವಿ. ಕಾಕತಾಳೀಯ ಇವತ್ತೇ ಪ್ರಧಾನಮಂತ್ರಿಯವರ ಇದು ಪ್ರಚಾರ ಸಭೆ ಇತ್ತು, ಹಾಗಾಗಿ ಭಾಗವಹಿಸ್ತೀವಿ. ಗ್ರಾಮಾಂತರದ ಸ್ಪರ್ಧೆ ಮಾಡಿದಿರಿ, ಪ್ರಚಾರಕ್ಕೆಲ್ಲ ಬರ್ತೀನಿ ಅಂತ ಹೇಳಿದಾರೆ ಸರ್ ಪ್ರಧಾನಮಂತ್ರಿಗಳು. ಏನು ಹೇಳಿದ್ರು ಸರ್? ಕಿವಿ ಮಾತು ಏನು ಹೇಳಿದ್ರು ಸರ್? ಅಲ್ಲ, ಧೈರ್ಯವಾಗಿರಿ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ನಿಮಗೆ ಶುಭ ಆಗುತ್ತೆ ಅಂತ ಹೇಳಿದರು. ಇಷ್ಟೆಲ್ಲ ನೋಡಿದ್ರಿ ಪ್ರಧಾನಮಂತ್ರಿಗಳದು ಈ ಕಡೆ ಎಲ್ಲ ಓಡಾಟ ನೋಡಿ, ನಿಮ್ಗೆ ಏನು ಅನಿಸ್ತಿದೆ ಸರ್ ಈಗ ಪಾರ್ಟಿಯಿಂದ ಸ್ಪರ್ಧೆ ಮಾಡ್ತಿರುವಂಥ ವಿಚಾರದಲ್ಲಿ? ಇಲ್ಲ, ನನಗೆ ಈಗ ಆತ್ಮವಿಶ್ವಾಸ ಪ್ರತಿ ದಿನೇ ಇದು ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಮತ್ತು ಕಾರ್ಯಕರ್ತರಲ್ಲೂ ಕೂಡ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಯಾಕೆಂದರೆ ಆತ್ಮವಿಶ್ವಾಸನೇ ಒಂದು ಸೂಪರ್ ಪವರ್ ಇದ್ದಂಗೆ. ಯಾಕೆಂದರೆ ನಾವು ಏನೇ ಮಾಡಲಿ, ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ನಮ್ಮ ಮತದಾರರಲ್ಲಿ ಆತ್ಮವಿಶ್ವಾಸ ಬಂದರೆ ಅದು ಆನೆ ಬಲ ಇದ್ದಂಗೆ. ಗೆಲ್ತೀರಿ ಸರ್ ಗ್ರಾಮಾಂತರದಿಂದ? ಗೆಲ್ಲೋ ವಿಶ್ವಾಸ ಇದೆ ಪ್ರಧಾನಮಂತ್ರಿಗಳ ಶಕ್ತಿಯಿಂದ? 100%. ಇದಿಷ್ಟು ಡಾಕ್ಟರ್ ಮಂಜುನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.